ಶಿಡ್ಲಘಟ್ಟದ ಪೌರಾಯುಕ್ತಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಎಚ್ಚೆತ್ತುಕೊಂಡಿದ್ದ ರಾಜ್ಯ ಕಾಂಗ್ರೆಸ್. ರಾಜೀವ್ ಗೌಡಗೆ ಕೆಪಿಸಿಸಿಯಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಜಿಸಿ ಚಂದ್ರಶೇಖರ್ ಅವರು. ಅಧಿಕಾರಿಗೆ ಧಮಕಿ ಹಾಕಿರುವುದು ವರದಿಯಾಗಿದೆ. ಇದರಿಂದ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗಿದೆ. ಹಾಗಾಗಿ ನಿಮಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೇವೆ. 1 ವಾರದೊಳಗೆ ನೋಟಿಸ್ಗೆ ಉತ್ತರ ಕೊಡಿ, ಇಲ್ಲವಾದರೆ ಕೆಪಿಸಿಸಿಯಿಂದ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ರಾಜೀವ್ ಗೌಡಗೆ ಈಗ ಕೆಪಿಸಿಸಿ ಶಿಸ್ತು ಸಮಿತಿ ವಾರ್ನಿಂಗನ್ನು ಮಾಡಿದೆ. ಇದು ಮೊದಲೇ ಆಗಬೇಕಾಗಿತ್ತು, ಬಟ್ ಲೇಟಾಗಿ ಮಾಡಿದ್ದಾರೆ. ಕ್ರಮ ಅಂತರೂ ಆಗಲೇಬೇಕು. ಯಾವ ಪಕ್ಷ ಆದರೂ ಕೂಡ ಅಷ್ಟೇ. ಅಲ್ಲಿ ಒಂದು ಹೆಣ್ಣು ಮಗಳನ್ನು, ಅದರಲ್ಲೂ ಮಹಿಳಾ ಅಧಿಕಾರಿಯನ್ನು ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಬೆಂಕಿ ಹಚ್ತೀನಿ, ಚಪ್ಪಲಿಲಿ ಹೊಡಿಸ್ತೀನಿ, ದಂಗೆ ಎಬ್ಬಿಸ್ತೀನಿ, ಈ ರೀತಿ ಪದ ಬಳಕೆ ಮಾಡಿದ್ದಾರೆ ರಾಜೀವ್ ಗೌಡ ಅವರು. ಅದಾದಮೇಲೆ ಮತ್ತೆ ಕ್ಷಮೆ ಕೇಳೋದು, ಇದೊಂಥರ ಎಲ್ಲರೂ ಅದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೊಡೆಯಂಗೆ ಹೊಡೆಯೋದು, ಬೈಯಂಗೆ ಬೈಯೋದು, ಅದಾದಮೇಲೆ ಕ್ಷಮೆ, ಬೇಷರಕ್ಕೆ ಕ್ಷಮೆ ಅಂತೆ. ಅವ್ರಿಗಾಗಿರುವಂಥ ನೋವು ಅದೇ ನಿಮ್ಮನೆ ಹೆಣ್ಣು ಮಕ್ಕಳಿಗಾಗಿದ್ದರೆ ನಿಮಗೆ ಉರಿತಾ ಇರಲಿಲ್ವಾ, ಬೆಂಕಿ ಹೊತ್ಕೊಳ್ತಾ ಇರಲಿಲ್ವಾ? ಕಾಂಗ್ರೆಸ್ ನಾಯಕರು ಕೂಡ ಈ ವಿಚಾರದಲ್ಲಿ ಹಿಂದೆ ಮುಂದೆ ನೋಡಲಿಲ್ಲ. ಅವರು ನಮ್ಮ ಪಕ್ಷದಪ್ಪ ಲಾಸ್ಟ್ ಟೈಮ್ ಸ್ಪರ್ಧೆ ಮಾಡಿದರು ಅಂಥೇಳಿ ಯಾವುದನ್ನು ಕೂಡ ಇಟ್ಕೊಳ್ಳದೆ ಅವರು ಪಕ್ಷಾತೀತವಾಗಿ, ಅಂದರೆ ತಮ್ಮ ಸ್ವಪಕ್ಷದ ನಾಯಕರಾಗಿದ್ದರೂ ಕೂಡ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಸಾಕಷ್ಟು ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ. ಇಲ್ಲದೇ ಇದ್ದರೆ ಖಂಡಿತ ಅದು ಅವ್ರಿಗೇ ವಾಪಸ್ ತಿರುಗ್ತಾ ಇತ್ತು. ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆ ನೋಡ್ತಾ ಇದ್ದೀವಿ. ಅದಾದಮೇಲೆ ಈ ಆಡಿಯೋ ವೈರಲ್ ಆಗಿ ಮುಜುಗರಕ್ಕೆ ಒಳಗಾಯಿತು ಕಾಂಗ್ರೆಸ್ಸು. ನೋಡಬೇಕು ಯಾವ ರೀತಿ ರಾಜೀವ್ ಗೌಡ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅಂತ. ಅವ್ರು ಹೇಳಿದರು, ಮಾತಿನ ಭರದಲ್ಲಿ ನಾನು ಆಡಿರುವಂಥ ಮಾತು, ಜೊತೆಗೆ ನಾನು ಬೇಕು ಅಂತ ಹೇಳಿದ್ದಲ್ಲ, ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ, ಫ್ಲೋಲ್ಲಿ ಬಂತು ಅಂತೇಳಿ. ಫ್ಲೋಲ್ಲಿ ಇನ್ನೊಂದು ಬರುತ್ತೆ, ಇನ್ನೊಂದು ಅವಾಚ್ಯ ಪದ ಬರುತ್ತೆ, ಕೇಳಿಸ್ಕೊಳ್ಳೋಕ್ಕಾಗದೇ ಇರುವಂಥ ಪದ ಬರುತ್ತೆ. ಆವಾಗ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾ? ಇಲ್ಲ, ಬಾಯಿ ತಪ್ಪಿ ಫ್ಲೋವಲ್ಲಿ ಬಂತು. ಮೆದುಳಿಂದ ಮಾತಾಡ್ತಿರೋ ಅಥವಾ ನಾಲಿಗೆಯಿಂದ ಮಾತಾಡ್ತಿರೋ, ಈ ಥರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಮೃತ ಗೌಡ ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ನಾಯಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.